ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಸ್ಫೋಟಗೊಂಡಂತಹ ಕಾರ್ನಲ್ಲಿ ಇದ್ದಂತಹ ವ್ಯಕ್ತಿ ಉಗ್ರ ಡಾಕ್ಟರ್ ಉಮರ್ ನಬಿ ಅನ್ನೋದು ಈಗ DNA ಮ್ಯಾಚ್ ಮಾಡಿದ ಬಳಿಕ ವರದಿ ಬಂದಿದೆ. ಇದು ದೆಹಲಿ ಪೊಲೀಸರಿಂದ ಸಿಕ್ಕಿರುವಂತಹ ಅಧಿಕೃತವಾದಂತಹ ಮಾಹಿತಿ. ದೆಹಲಿ ಬ್ಲಾಸ್ಟ್ ನಲ್ಲಿ ಸತ್ತಿದ್ದು ಉಗ್ರ ಉಮರ್ ನಬಿಯೇ ಅನ್ನೋದು ಈಗ ಸ್ಫೋಟಕ ಸತ್ಯ ರಿವೀಲ್ ಆಗಿದೆ. ಅದು DNA ವರದಿಯಿಂದ ಸ್ಫೋಟವಾದಂತ I-20 ಕಾರ್ನಲ್ಲಿ ಎಲುಬು ಮತ್ತು ಹಲ್ಲು ಪತ್ತೆಯಾಗಿತ್ತು. ನಿನ್ನೆ ಉಮರ್ ಕುಟುಂಬಸ್ಥರಿಂದ DNA ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹ ಮಾಡಲಾಗಿತ್ತು. ಉಮರ್ನ ತಾಯಿ ಮತ್ತು ಸಹೋದರರಿಂದ DNA ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ I-20 ಕಾರ್ನಲ್ಲಿ ಸಿಕ್ಕಂತ ಒಂದಷ್ಟು ಸ್ಯಾಂಪಲ್ ಅನ್ನ ಮ್ಯಾಚ್ ಮಾಡಿದಾಗ ಅದು 100% ಮ್ಯಾಚ್ ಆಗಿದೆ. ಅಲ್ಲಿಗೆ I-20 ಕಾರ್ನಲ್ಲಿ ಇದ್ದಂತ ವ್ಯಕ್ತಿ ಉಮರ್ ನಬಿಯೇ, ಮೃತಪಟ್ಟಿದ್ದು ಕೂಡ ಉಮರ್ ನಬಿಯೇ ಅನ್ನೋದು ಈಗ DNA ವರದಿಯಿಂದ ಸ್ಫೋಟಕ ಸತ್ಯ ರಿವೀಲ್ ಆಗಿದೆ. ನೋಡಿ, I-20 ಕಾರ್ನ ಎಕ್ಸ್ಕ್ಲೂಸಿವ್ CCTV ಫುಟೇಜ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದಷ್ಟು ಅನುಮಾನಗಳಿತ್ತು. ಈ I-20 ಕಾರ್ನಲ್ಲಿ ಉಮರ್ ನಬಿನೇ ಬಂದಿದ್ದು ಅನ್ನೋದು ಒಂದು ಕಡೆ ಕನ್ಫರ್ಮ್ ಆಗಿದ್ರು ಕೂಡ, ಮತ್ತೊಂದು ಕಡೆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಆ I-20 ಕಾರ್ನಲ್ಲಿ ಇದ್ದದ್ದು ಉಮರ್ ನಬಿನಾ ಅಥವಾ ಬೇರೆಯವರೇನಾದ್ರೂ ಬಂದಿದ್ರಾ, ಉಮರ್ ನಬಿ ಏನಾದ್ರೂ ಅಲ್ಲಿಂದ ಚೇಂಜ್ ಆಗಿದ್ನಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು. ಹಾಗಾಗಿ ತನಿಖೆಯನ್ನ ಚುರುಕುಗೊಳಿಸಿದಂತ ದೆಹಲಿ ಪೊಲೀಸರು ಆ ಒಂದು I-20 ಕಾರ್ನಲ್ಲಿ ಸಿಕ್ಕಂತಹ ಒಂದಷ್ಟು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಅದನ್ನ DNA ವರದಿಗೋಸ್ಕರ ಅದನ್ನ ಕಳಿಸ್ಕೊಡ್ಲಾಗಿತ್ತು, ಪರೀಕ್ಷೆಗೆ DNA ಪರೀಕ್ಷೆಗೆ ಅಂತ ಕಳಿಸ್ಕೊಡ್ಲಾಗಿತ್ತು. ಅದಾದ ನಂತರ ನಿನ್ನೆ ಉಮರ್ ನಬಿಯ ತಾಯಿ ಮತ್ತು ಸಹೋದರನ್ನ ಕರೆಸಿ ಅವರಿಂದ ಕೂಡ DNA ಸ್ಯಾಂಪಲ್ ಅನ್ನ ಸಂಗ್ರಹಿಸಲಾಗಿತ್ತು. ಕಾರ್ನಲ್ಲಿ ಸಿಕ್ಕಂತಹ ಒಂದಷ್ಟು ಸ್ಯಾಂಪಲ್ಗಳನ್ನ ಹಾಗೆ ಉಮರ್ ನಬಿ ತಾಯಿ ಮತ್ತು ಸಹೋದರನಿಂದ ಕಲೆಕ್ಟ್ ಮಾಡಿದಂತ DNA ಸ್ಯಾಂಪಲ್ ಅನ್ನ ಎರಡು ಕೂಡ ಮ್ಯಾಚ್ ಮಾಡಿ ನೋಡಿದಾಗ 100% ಮ್ಯಾಚ್ ಆಗಿದೆ. ಅಲ್ಲಿಗೆ ಕನ್ಫರ್ಮ್, ವರದಿಯಲ್ಲಿ ಬಂದಿರೋದು ಕೂಡ ಸತ್ಯ. I-20 ಕಾರ್ನಲ್ಲಿ ಇದ್ದಿದ್ದು ಇದೇ ಡಾಕ್ಟರ್ ಉಮರ್ ನಬಿ ಅನ್ನೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗ I-20 ಕಾರ್ನಲ್ಲಿ ಇದ್ದಿದ್ದು ಉಮರ್ ನಬಿನೇ ಅನ್ನೋದು, ಅಂದ್ರೆ ಮೃತಪಟ್ಟಿದ್ದು ಕೂಡ ಉಮರ್ ನಬಿನೇ ಅನ್ನೋದು DNA ವರದಿಯಲ್ಲಿ ಸ್ಪಷ್ಟವಾಗಿದೆ. ಹಾಗಾದ್ರೆ ಈಗ ಇರುವಂತ ವಿಚಾರ, ಈ ಬ್ಲಾಸ್ಟ್ ಹೇಗಾಯ್ತು, ಅಥವಾ ಇಲ್ಲೇ ಬ್ಲಾಸ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಇತ್ತಾ, ಅಥವಾ ಆತನೇ ಆತ್ಮಹತ್ಯೆ ಬಾಂಬರ್ ಆಗಿ ಬಂದಿದ್ದ ಅನ್ನೋದ್ರ ಬಗ್ಗೆ ತನಿಖೆ ನಡಿಬೇಕಾಗತ್ತೆ. ಆ ಆಯಾಮದಲ್ಲಿ ತನಿಖೆ ಹೇಗೆ ಸಾಗ್ತಾ ಇದೆ ರಂಜಿತ್? ನೋಡಿ, ಈ ಉಮರ್ ನಬಿ ಇದನ್ನಲ್ಲ, ಈತನ ಸಹಚರರ ಬಂಧನದ ನಂತರ ಆತ ವಿಚಲಿತನಾಗಿದ್ದ ಅನ್ನುವಂತ ಬಯಲಾಗಿತ್ತು. ಹಾಗಾಗಿ ಆತ ಮುಜಾಮಿರ್ ಸಂಗ್ರಹಿಸಿದಂತ ಸ್ಫೋಟಕಗಳೇನಿದೆ ಫರೀದಾಬಾದ್ ನಿಂದ ಆತ ಎಸ್ಕೇಪ್ ಆಗಿ ದೆಹಲಿಗೆ ಬಂದಿದ್ದ. ಟ್ರಾವೆಲ್ ಹಿಸ್ಟ್ರಿ ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಈಗ ಆ ಉಮರ್ ಆತನೇ ಅಲ್ಲಿ ಸ್ಫೋಟ ಮಾಡಿದ್ದಾನೆ ಅನ್ನೋದಕ್ಕೆ ಒಂದು DNA ಸ್ಯಾಂಪಲ್ಸ್ ಅನ್ನ ಮೊದಲು ಅಧಿಕಾರಿಗಳು ತಪಾಸಣೆ ಮಾಡ್ತಾರೆ. ಕಲೆ ಹಾಕಿರುವಂತ ಮಾಹಿತಿ ಆಧಾರದ ಮೇಲೆ ಆ ಕಾರ್ ಬ್ಲಾಸ್ಟ್ ಆಯ್ತಲ್ಲ, I-20 ಚೂರುಗಳಿತ್ತು, ಆತನ ದೇಹದ ಕೆಲವು ಭಾಗಗಳಿತ್ತು, ಅದನ್ನ DNA ಟೆಸ್ಟ್ ಮಾಡಿದ್ರು. ಅದರ ಜೊತೆಗೆ ಆತನ ಮೇಲೆ ಅನುಮಾನ ಬಂದಾಗ ಆತನ ತಂದೆ ತಾಯಿಯನ್ನು ಕೂಡ ವಿಚಾರ ಮಾಡೋ ಕೆಲಸವನ್ನು ಕೂಡ ರಂಜಿತ್ ಹಾಗೆ ಸಂಪರ್ಕದಲ್ಲೇರಿ, ಮತ್ತೆ ನಿಮ್ಮನ್ನ ಸಂಪರ್ಕ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಸ್ಫೋಟಗೊಂಡಂತಹ ಕಾರ್ನಲ್ಲಿ ಇದ್ದಂತಹ ವ್ಯಕ್ತಿ ಉಗ್ರ ಡಾಕ್ಟರ್ ಉಮರ್ ನಬಿ ಅನ್ನೋದು ಈಗ DNA ಮ್ಯಾಚ್ ಮಾಡಿದ ಬಳಿಕ ವರದಿ ಬಂದಿದೆ. ಇದು ದೆಹಲಿ ಪೊಲೀಸರಿಂದ ಸಿಕ್ಕಿರುವಂತಹ ಅಧಿಕೃತವಾದಂತಹ ಮಾಹಿತಿ. ದೆಹಲಿ ಬ್ಲಾಸ್ಟ್ ನಲ್ಲಿ ಸತ್ತಿದ್ದು ಉಗ್ರ ಉಮರ್ ನಬಿಯೇ ಅನ್ನೋದು ಈಗ ಸ್ಫೋಟಕ ಸತ್ಯ ರಿವೀಲ್ ಆಗಿದೆ. ಅದು DNA ವರದಿಯಿಂದ ಸ್ಫೋಟವಾದಂತಹ I-20 ಕಾರ್ನಲ್ಲಿ ಎಲುಬು ಮತ್ತು ಹಲ್ಲು ಪತ್ತೆಯಾಗಿತ್ತು.
ನಿನ್ನೆ ಉಮರ್ ಕುಟುಂಬಸ್ಥರಿಂದ ಡಿಎನ್ಎ ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹ ಮಾಡಲಾಗಿತ್ತು. ಉಮರ್ನ ತಾಯಿ ಮತ್ತು ಸಹೋದರರಿಂದ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ I-20 ಕಾರ್ನಲ್ಲಿ ಸಿಕ್ಕಂತ ಒಂದಷ್ಟು ಸ್ಯಾಂಪಲ್ ಅನ್ನ ಮ್ಯಾಚ್ ಮಾಡಿದಾಗ ಅದು 100% ಮ್ಯಾಚ್ ಆಗಿದೆ. ಅಲ್ಲಿಗೆ I-20 ಕಾರ್ನಲ್ಲಿ ಇದ್ದಂತ ವ್ಯಕ್ತಿ ಉಮರ್ ನಬಿಯೇ, ಮೃತಪಟ್ಟಿದ್ದು ಕೂಡ ಉಮರ್ ನಬಿಯೇ ಅನ್ನೋದು ಈಗ ಡಿಎನ್ಎ ವರದಿಯಿಂದ ಸ್ಫೋಟಕ ಸತ್ಯ ರಿವೀಲ್ ಆಗಿದೆ. ನೋಡಿ, I-20 ಕಾರ್ನ ಎಕ್ಸ್ಕ್ಲೂಸಿವ್ CCTV ಫುಟೇಜ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದಷ್ಟು ಅನುಮಾನಗಳಿತ್ತು. ಈ I-20 ಕಾರ್ನಲ್ಲಿ ಉಮರ್ ನಬಿನೇ ಬಂದಿದ್ದು ಅನ್ನೋದು ಒಂದು ಕಡೆ ಕನ್ಫರ್ಮ್ ಆಗಿದ್ರು ಕೂಡ, ಮತ್ತೊಂದು ಕಡೆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಆ I-20 ಕಾರ್ನಲ್ಲಿ ಇದ್ದದ್ದು ಉಮರ್ ನಬಿನಾ ಅಥವಾ ಬೇರೆಯವರೇನಾದ್ರೂ ಬಂದಿದ್ರಾ, ಉಮರ್ ನಬಿ ಏನಾದ್ರೂ ಅಲ್ಲಿಂದ ಚೇಂಜ್ ಆಗಿದ್ನಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು. ಹಾಗಾಗಿ ತನಿಖೆಯನ್ನ ಚುರುಕುಗೊಳಿಸಿದಂತ ದೆಹಲಿ ಪೊಲೀಸರು ಆ ಒಂದು I-20 ಕಾರ್ನಲ್ಲಿ ಸಿಕ್ಕಂತಹ ಒಂದಷ್ಟು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಅದನ್ನ DNA ವರದಿಗೋಸ್ಕರ ಅದನ್ನ ಕಳಿಸ್ಕೊಡ್ಲಾಗಿತ್ತು, DNA ಪರೀಕ್ಷೆಗೆ ಅಂತ ಕಳಿಸ್ಕೊಡ್ಲಾಗಿತ್ತು. ಅದಾದ ನಂತರ ನಿನ್ನೆ ಉಮರ್ ನಬಿಯ ತಾಯಿ ಮತ್ತು ಸಹೋದರನ್ನ ಕರೆಸಿ ಅವರಿಂದ ಕೂಡ DNA ಸ್ಯಾಂಪಲ್ ಅನ್ನ ಸಂಗ್ರಹಿಸಲಾಗಿತ್ತು. ಕಾರ್ನಲ್ಲಿ ಸಿಕ್ಕಂತಹ ಒಂದಷ್ಟು ಸ್ಯಾಂಪಲ್ಗಳನ್ನ ಹಾಗೆ ಉಮರ್ ನಬಿ ತಾಯಿ ಮತ್ತು ಸಹೋದರನಿಂದ ಕಲೆಕ್ಟ್ ಮಾಡಿದಂತ DNA ಸ್ಯಾಂಪಲ್ ಅನ್ನ ಎರಡೂ ಕೂಡ ಮ್ಯಾಚ್ ಮಾಡಿ ನೋಡಿದಾಗ 100% ಮ್ಯಾಚ್ ಆಗಿದೆ. ಅಲ್ಲಿಗೆ ಕನ್ಫರ್ಮ್, ವರದಿಯಲ್ಲಿ ಬಂದಿರೋದು ಕೂಡ ಸತ್ಯ. I-20 ಕಾರ್ನಲ್ಲಿ ಇದ್ದಿದ್ದು ಇದೇ ಡಾಕ್ಟರ್ ಉಮರ್ ನಬಿ ಅನ್ನೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗ I-20 ಕಾರ್ನಲ್ಲಿ ಇದ್ದಿದ್ದು ಉಮರ್ ನಬಿನೇ ಅನ್ನೋದು, ಅಂದ್ರೆ ಮೃತಪಟ್ಟಿದ್ದು ಕೂಡ ಉಮರ್ ನಬಿನೇ ಅನ್ನೋದು DNA ವರದಿಯಲ್ಲಿ ಸ್ಪಷ್ಟವಾಗಿದೆ. ಹಾಗಾದ್ರೆ ಈಗ ಇರುವಂತ ವಿಚಾರ, ಈ ಬ್ಲಾಸ್ಟ್ ಹೇಗಾಯ್ತು, ಅಥವಾ ಇಲ್ಲೇ ಬ್ಲಾಸ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಇತ್ತಾ, ಅಥವಾ ಆತನೇ ಆತ್ಮಹತ್ಯೆ ಬಾಂಬರ್ ಆಗಿ ಬಂದಿದ್ದ ಅನ್ನೋದ್ರ ಬಗ್ಗೆ ತನಿಖೆ ನಡೀಬೇಕಾಗುತ್ತೆ. ಆ ಆಯಾಮದಲ್ಲಿ ತನಿಖೆ ಹೇಗೆ ಸಾಗ್ತಾ ಇದೆ ರಂಜಿತ್? ನೋಡಿ, ಈ ಉಮರ್ ನಬಿ ಇದನ್ನಲ್ಲ, ಈತನ ಸಹಚರರ ಬಂಧನದ ನಂತರ ಆತ ವಿಚಲಿತನಾಗಿದ್ದ ಅನ್ನುವಂತ ಬಯಲಾಗಿತ್ತು. ಹಾಗಾಗಿ ಆತ ಮುಜಾಮಿರ್ ಸಂಗ್ರಹಿಸಿದಂತ ಸ್ಫೋಟಕಗಳೇನಿದೆ ಫರೀದಾಬಾದ್ ನಿಂದ ಆತ ಎಸ್ಕೇಪ್ ಆಗಿ ದೆಹಲಿಗೆ ಬಂದಿದ್ದ. ಟ್ರಾವೆಲ್ ಹಿಸ್ಟ್ರಿ ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಈಗ ಆ ಉಮರ್ ಆತನೇ ಅಲ್ಲಿ ಸ್ಫೋಟ ಮಾಡಿದ್ದಾನೆ ಅನ್ನೋದಕ್ಕೆ ಒಂದು DNA ಸ್ಯಾಂಪಲ್ಸ್ ಅನ್ನ ಮೊದಲು ಅಧಿಕಾರಿಗಳು ತಪಾಸಣೆ ಮಾಡ್ತಾರೆ. ಕಲೆ ಹಾಕಿರುವಂತ ಮಾಹಿತಿ ಆಧಾರದ ಮೇಲೆ ಆ ಕಾರ್ ಬ್ಲಾಸ್ಟ್ ಆಯ್ತಲ್ಲ, I-20 ಚೂರುಗಳಿತ್ತು, ಆತನ ದೇಹದ ಕೆಲವು ಭಾಗಗಳಿತ್ತು, ಛಿದ್ರ, ಅದನ್ನ DNA